ಲೈಟರ್ 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 ಹಾಳಾದರೆ ಎಸೆಯಬೇಡಿ. ಈ ರೀತಿ ಮಾಡಿದರೆ ಮತ್ತೆ ಸರಿಯಾಗುತ್ತೆ. ಅಡಿಗೆ ಮನೆಯಲ್ಲಿನ ಕೆಲವೊಂದು ವಸ್ತುಗಳು ಬಹಳ ಮುಖ್ಯವಾಗಿರುತ್ತವೆ. ಅದರಲ್ಲೂ ಮಿಕ್ಸಿ, ಗ್ಯಾಸ್, ಹೀಗೆ ಇವೇನಾದರೂ ಟೈಮ್ ಸರಿಗೆ ಕೈ ಕೊಟ್ಟರೆ ತುಂಬ ಸಮಸ್ಯೆ ಆಗುತ್ತೆ ಈ ಹೆಣ್ಮಕ್ಳಿಗೆ. ಅದರಲ್ಲಿ ಈ ಗ್ಯಾಸ್ ಹಚ್ಚಿಸೋ ಲೈಟರ್ ಕೈ ಕೊಟ್ಟರೆ ಮುಗಿತಾ ಅವ್ರ ಗೋಳಾಟ. ಹಾಗಾದರೆ ಲೈಟರ್ ಕೈ ಕೊಟ್ಟರೆ ಏನು ಮಾಡಬೇಕು? ಬಿಸಾಕಬೇಕೇ ಅಥವಾ ಅದನ್ನೇ ರಿಪೇರಿ ಮಾಡಬಹುದೇ? ವಿಡಿಯೋ ನೋಡಿ ತಿಳಿಯೋಣ ಬನ್ನಿ. ಲೈಟರ್ ಹತ್ತಲ್ಲ ಅಂದರೆ ಹೊಸದನ್ನು ಖರೀದಿಸಲು ಪ್ರಯತ್ನ ಮಾಡ್ತೇವೆ. ಈಗಂತೂ ಮಾರ್ಕೆಟ್ನಲ್ಲಿ ಅಡುಗೆ ವಸ್ತುಗಳನ್ನು ಖರೀದಿಸಿದರೆ ಲೈಟರ್ ಉಚಿತವಾಗಿ ದೊರೆಯುತ್ತದೆ. ಹಾಗಾದರೆ ಹಾಳಾದ ಲೈಟರ್ನ ಮರುಬಳಕೆ ಹೇಗೆ ಮಾಡಬಹುದು ಎನ್ನುವುದನ್ನು ಈ ವಿಡಿಯೋದಿಂದ ತಿಳಿಯೋಣ ಬನ್ನಿ. ಪೆಟ್ರೋಲ್ ಬಳಸಿ. ಲೈಟರ್ ಒಂದೇ ಟ್ರಿಗರಿಗೆ ಹತ್ತಿದ್ರೆ ಒಂದು ಮುಚ್ಚಳದಲ್ಲಿ ಪೆಟ್ರೋಲ್ ಅಥವಾ ಸೀಮೆಎಣ್ಣೆ ತಗೊಂಡು ಲೈಟರ್ ಒಳಗೆ ಹಾಕಿ ಯಾವುದಾದ್ರು ಕಡ್ಡಿಯನ್ನು ಬಳಸಿ ಸ್ವಚ್ಛ ಮಾಡಿ ತದನಂತರ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಟ್ರಿಗರ್ ಒತ್ತಿದರೆ ಲೈಟರ್ ಒತ್ತಿಕೊಳ್ಳುತ್ತದೆ. ಬಿಸಿ ಮಾಡಿ. ಲೈಟರ್ ಹತ್ತಾ ಇಲ್ಲ ಅಂದರೆ ಬೆಂಕಿ ಜಳಕ್ಕೆ ಸ್ವಲ್ಪ ಹೊತ್ತಿಡಿ. ಏನಾದರೂ ನೀರು ಕಸ ಕಡ್ಡಿದ್ರೆ ನಿವಾರಣೆ ಆಗಬಹುದು. ಅಥವಾ ಸೂರ್ಯನ ಬಿಸಿಗೆ ಬೇಕಾದರೆ ಇಟ್ಟು ಇದರ ಸಮಸ್ಯೆಯನ್ನು ನಿವಾರಣೆ ಮಾಡಬಹುದು. ಲೈಟರನ್ನು ಬಿಚ್ಚಿ ಸ್ವಚ್ಛ ಮಾಡಿ. ಲೈಟರ್ ಹತ್ತಿಕೊಳ್ಳದೇ ಇರಲು ಅದರಲ್ಲಿ ಕಸಕಡ್ಡಿ ಸೇರಿರೋದು, ಹೀಗಾಗಿ ಅದು ಸರಿಯಾಗಿ ಕೆಲಸ ಮಾಡಲ್ಲ. ಲೈಟರಲ್ಲಿ ಒಂದು ಸ್ಪ್ರಿಂಗ್ ಇರುತ್ತೆ, ಅದನ್ನು ಹೇಗೆ ಜೋಡಿಸಿರ್ತಾರೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ಬಿಚ್ಚಿ ಬಟ್ಟೆಯಿಂದ ಸ್ವಚ್ಛ ಮಾಡಬೇಕು. ಇನ್ನು ಲೈಟರ್ ಹಾಳಾಗಲು ಕಾರಣ ಟ್ರಿಗ್ಗರ್ ಲೈನರ್. ಇದು ಸಾವಿದ್ರೆ ಲೈಟರ್ ಎಂದು ಕೆಲಸ ಮಾಡಲ್ಲ. ಇನ್ನು ಸ್ಪ್ರಿಂಗ್ ಸಮಸ್ಯೆ ಇದ್ದರೂ ಕೂಡ ಲೈಟರ್ ಕೆಲಸ ಮಾಡಲ್ಲ. ಕೆಲವರಿಗೆ ಇದನ್ನು ಬಿಚ್ಚಿ ರಿಪೇರಿ ಮಾಡಲು ಬರೋದೇ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅದನ್ನು ಸಣ್ಣ ಪುಟ್ಟ ರಿಪೇರಿ ಕೂಡ ಮೇಲಿನ ಥರ ಮಾಡಬಹುದು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಲು ಮರೆಯದಿರಿ. ಈ ವಿಡಿಯೋದಿಂದ ಏನಾದರೂ ತಿಳಿದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.